Welcome to everyone. This is my second video. Thanks for supporting my first video and do support for this video too. ಈ ಕಾಲೇಜ್ ಟೈಮಿಂಗ್ ಒಳಗೆ ರೀ ಎಲ್ಲರಿಗೂ ಒಂದು ಹೊಸದೇನೋ ಟ್ರೈ ಮಾಡ್ಬೇಕಂತ ಕ್ರೇಜ್ ಇರುತ್ತೆ. ಹೀಗಾಗಿ ಎಲ್ಲರೂ ಈ ಸಿಗರೇಟ್ ಮತ್ತು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಕ್ಕೆ ಟ್ರೈ ಮಾಡ್ತಾರೆ. ಈ ಸಿಗರೇಟ್ಗೆ ಅಡಿಕ್ಟ್ ಆಗೋದ್ರಿಂದ ಏನಾಗುತ್ತೆ, ಈ ಸಿಗರೇಟ್ ಅಡಿಕ್ಟ್ ಆಗೋದ್ರಿಂದ ಒಂದಷ್ಟು ಲಂಗ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ನಮ್ದ್ರೊಳಗ. ಅವು ಏನೇನಂತ ನೋಡೋಣ. ಯಾರ್ಯಾರು ಸಿಗರೇಟ್ ಟ್ರೈ ಮಾಡ್ಬೇಕಂತ ಅನ್ನತ್ತಿಲ್ಲ, ಆ ಟ್ರೈ ಮಾಡೋಕ್ಕಿಂತ ಫಸ್ಟ್ ಈ ವಿಡಿಯೋ ನೋಡ್ಕ್ಯಾಸ್ ನೆಕ್ಸ್ಟ್ ಸ್ಟೆಪ್ ತೋರಿ ನೀವು. ಈ ನಮ್ಮ ಲಂಗ್ ಡಿಸೀಸ್ ಫಸ್ಟ್ ಬರೋದು ಅಸ್ತಮಾ. ನಾವು ಕಾಮನ್ನಾಗಿ ಎಲ್ಲ ಕಡೆ ಕೇಳ್ತೇವೆ ಅಸ್ತಮಾ ಅಂತ ಈ ಡಿಸೀಸ್ ಯಾವ ಮನುಷ್ಯ ಇರುತ್ತಲ್ಲ ಆ ಮನುಷ್ಯನೊಳಗೆ ಏನೇನಾಗತ್ತೆ ನೋಡೋಣ ಬರ್ರಿ. ಅವಂಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ, ಡಿಫಿಕಲ್ಟ್ ಟು ಬ್ರೀತ್. ಅವ್ಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಯಾಕೆ ತೊಂದರೆ ಆಗುತ್ತೆ? ಅವ್ಗೆ ವೀಸಿಂಗ್ ಇರುತ್ತೆ. ಹಂಗಾರೆ ವೀಸಿಂಗ್ ಅಂದ್ರೇನ? ದಾಪ್ ಹತ್ತತ್ತೆ. ಅವ್ಗೆ ಸ್ವಲ್ಪ ಏನರ ಕೆಲಸ ಮಾಡೋಣ ದಾಪ್ ಹತ್ತಿ ಬಿಡ್ತದೆ ಜಾಸ್ತಿ. ಈ ದಾಪ್ ಹತ್ತ ಕಾರಣ ಇನ್ಫ್ಲಮೇಷನ್ ಆಫ್ ಬ್ರೋಂಕೈ ಆ್ಯಂಡ್ ಬ್ರೋಂಕ್ಯೂಲ್ಸ್. ಹಂಗಾರೆ ಬ್ರೋಂಕ್ಯೂಲ್ಸ್ ಇಲ್ಲಿ ನೋಡ್ರಿ, ಇದು ಏನು ಮೇನ್ ಪಾರ್ಟ್ ಕಾಣತ್ತಲ್ಲ, ಇದು ಬ್ರೋಂಕ್ಯೂಲ್ಸ್ ಅಂದ್ರೆ ಇಲ್ಲೇನು ಡಿವೈಡ್ ಆಗಲ್ಲ ಪಾರ್ಟ್ಸ್, ಅವು ಬ್ರೋಂಕ್ಯೂಲ್ಸ್. ಇವು ಇನ್ಫ್ಲಮೇಟ್ ಆಗುತ್ತೆ. ಇವು ಇನ್ಫ್ಲಮೇಟ್ ಆಗೋದ್ರಿಂದ ಅವ್ಗೆ ವೀಸಿಂಗ್ ಸ್ಟಾರ್ಟ್ ಆಗುತ್ತೆ, ಅವ್ನು ಡಿಫಿಕಲ್ಟ್ ಆಗುತ್ತೆ ಬ್ರೀತ್ ಮಾಡೋಕೆ. ಸೆಕೆಂಡ್ ಡಿಸಾರ್ಡರ್ ಎಂಪಿಸಿಮಾ. ಈ ಎಂಪಿಸಿಮಾ ಇದ್ದವ್ರಿಗೆ ಏನಾಗುತ್ತೆ, ಈ ಎಂಪಿಸಿಮಾ ಏನು ಡಿಸಾರ್ಡರ್ ಐತಲ್ಲ, ಇದು ಕ್ರೋನಿಕ್ ಡಿಸಾರ್ಡರ್ ಅಂದ್ರೆ ದೀರ್ಘಕಾಲದ ರೋಗ. ಇದು ಎಂಪಿಸಿಮಾ ಯಾವ ಮನುಷ್ಯಾಗಿರುತ್ತಲ್ಲ ಅವನೊಳಗೆ ಏನೇನಾಗತ್ತೆ ರೀ ನೋಡೋಣ ಬರ್ರಿ. ಅಲ್ವಿಯೋಲಾರ್ ವಾಲ್ ಡ್ಯಾಮೇಜ್ ಆಗುತ್ತೆ. ಹಂಗಾರೆ ಅಲ್ವಿಯೋಲಾರ್ ವಾಲ್ ಅಂದ್ರೇನ? ಇದೈತಲ್ರಿ, ಇದು ಬ್ರೋಂಕೈ, ಇದು ಬ್ರೋಂಕ್ಯೂಲ್ಸ್. ಈ ಬ್ರೋಂಕ್ಯೂಲ್ಸ್ ಅಟ್ಯಾಚ್ ಆಗಿರ್ತಾವ್ರಿ, ಇವು ಅಲ್ವಿಯೋಲ್ಸ್. ಇದ್ರ ವಾಲ್ ಡ್ಯಾಮೇಜ್ ಆಗುತ್ತೆ. ಈ ಅಲ್ವಿಯೋಲ್ ಏನು ಮಾಡುತ್ತಾ, ಅವು ರೆಸ್ಪಿರೇಟರಿ ಗ್ಯಾಸಸ್ಸನ್ನು ಎಕ್ಸ್ಚೇಂಜ್ ಮಾಡುತ್ತಾ. ಇವು ಡ್ಯಾಮೇಜ್ ಆಗುತ್ತೆ. ಇದು ಡ್ಯಾಮೇಜ್ ಆಗೋದ್ರಿಂದ ರೆಸ್ಪಿರೇಟರಿ ಸರ್ಫೇಸ್ ಡಿಕ್ರೀಸ್ ಆಗುತ್ತೆ. ಇದು ಬರಾಕ್ ಮೇನ್ ಕಾರಣನ ರೀ ಸಿಗರೇಟ್ ಸ್ಮೋಕಿಂಗ್. ನ್ಯೂಜಿಲ್ಯಾಂಡ್ ಅಂತ ಕಂಟ್ರಿ ಐತಲ್ಲ ರೀ, ಅಲ್ಲಿ ಸಿಗರೇಟನ್ನು ಕಂಪ್ಲೀಟ್ಲಿ ಬ್ಯಾನ್ ಮಾಡಿಬಿಟ್ಟಾರ. ಈಗ ನಾವು ಮಾತಾಡೋದು ಎಂಪಿಸಿಮಾ ಬಗ್ಗೆ. ನೆಕ್ಸ್ಟ್ ನಾವು ಹೋಗೋಣ್ರಿ ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಈ ಡಿಸಾರ್ಡರ್ಸ್ ಹೆಂಗೆ ಬರ್ತಾವಂದ್ರೆ, ಇವು ಒಂದು ಸ್ವಲ್ಪ ಇಂಡಸ್ಟ್ರೀಸ್ ಇರ್ತಾವ್ರಿ, ಅದ್ರಾಗ ಎಸ್ಪೆಷಲಿ ಸ್ಟೋನ್ ಗ್ರೈಂಡಿಂಗ್ ಇಂಡಸ್ಟ್ರೀಸ್ ಒಳಗೆಲ್ಲ ಜಾಸ್ತಿ ಡಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಡಸ್ಟ್ ಪ್ರೊಡ್ಯೂಸ್ ಆಗೋದ್ರಿಂದ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿರ್ತಲ್ಲ ಹ್ಯೂಮನ್ ಬಾಡಿದು, ಅದು ಅಲ್ಲಿ ಸಿಚುವೇಶನ್ ಕೋಪ್ ಆಗಂಗಿಲ್ಲ. ಲಾಂಗ್ ಎಕ್ಸ್ಪೋಜರ್ ಟು ಡಸ್ಟ್ ಲೀಡ್ಸ್ ಟು ಫೈಬ್ರೋಸಿಸ್. ಲಾಂಗ್ ಎಕ್ಸ್ಪೋಜರ್ ಅಂದ್ರೆ ಜಾಸ್ತಿ ಹೊತ್ತು ನಾವು ಅಲ್ಲಿ ಇರೋದ್ರಿಂದ ನಾವು ಫೈಬ್ರೋಸಿಸ್ ಆಗುವಂಥ ಸಾಧ್ಯತೆಗಳು ಭಾಳ ಇರ್ತಾವ. ಫೈಬ್ರೋಸಿಸ್ ಅಂದ್ರೇನ? ಫೈಬ್ರೋಸಿಸ್ ಅಂದ್ರೆ ಅಕ್ಯುಮುಲೇಷನ್ ಆಫ್ ಫೈಬ್ರಸ್ ಟಿಶ್ಯೂ. ಇಲ್ಲಿ ಏನೊಂದು ಟಿಶ್ಯೂ ಕಾಣತ್ತಲ್ರಿ, ಇದು ಫೈಬ್ರಸ್ ಟಿಶ್ಯೂ. ಇಲ್ಲೇ ಡಸ್ಟ್ ಪಾರ್ಟಿಕಲ್ಸ್ ಅಕ್ಯುಮುಲೇಟ್ ಆಗುತ್ತಾವ. ಈ ಆಕ್ಯುಪೇಷನಲ್ ರಿಲೇಟೆಡ್ ಡಿಸಾರ್ಡರ್ಗೆ ಒಂದು ಎಕ್ಸಾಂಪಲ್ ರೀ ಸಿಲಿಕಾಸಿಸ್ ಡಿಸೀಸ್. ಈ ಸಿಲಿಕಾಸಿಸ್ ಡಿಸೀಸ್ ಒಳಗೆ ಸಿಲಿಕಾ ಪಾರ್ಟಿಕಲ್ಸ್ ಅಕ್ಯುಮುಲೇಟ್ ಆಗಿರ್ತಾವ. ನಾವು ಏನೇನು ಕಲ್ತು ರೀ? 3 ಡಿಸೀಸನ್ನು ಕಲ್ತು. ಫಸ್ಟ್ ಬರೋದು ಅಸ್ತಮಾ, ಸೆಕೆಂಡ್ ಬರೋದು ಎಂಪಿಸಿಮಾ, ಥರ್ಡ್ ಬರೋದು ಆಕ್ಯುಪೇಷನಲ್ ರಿಲೇಟೆಡ್ ಡಿಸಾರ್ಡರ್ಸ್. ಎಕ್ಸಾಮ್ಸ್ ಎನಿಮಲ್ ಕಿಂಗ್ಡಮ್ ಎಲ್ಲ ಈ ವಿಡಿಯೋನ ಮರೆಯುದ್ಲೆ ತಪ್ಪುದ್ಲೆ ನೋಡ್ರಿ, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ರೀ.